ಗೌರ್ಮೆಂಟ್ ಕಾಲೇಜುಗಳನ್ನು ಕೂಡ ಭೇಟಿ ಮಾಡಿದ್ದಾಯಿತು. ಸೊ ಶಿಕ್ಷಕರ ಅಭಿಪ್ರಾಯ ತುಂಬ ಚೆನ್ನಾಗಿದೆ, ನಮ್ಮ ಪರವಾದಂಥ ಒಲವನ್ನು ವ್ಯಕ್ತಪಡಿಸಿದರು. ಕಾರಣ ಏನು ಅಂದರೆ ಫಸ್ಟ್ ಟೈಮು ಇದು ಹಿಸ್ಟ್ರಿ ಆಫ್ ಕರ್ನಾಟಕ ಇದು ಲೆಜಿಸ್ಲೇಟಿವ್ ಇದರಲ್ಲಿ ಸೊ ಒಬ್ಬರು ಶಿಕ್ಷಕರು ಮತಯಾಚನೆ ಮಾಡ್ತಾ ಇರೋವಂಥದ್ದು ಒಂದು. ಎರಡನೇದಾಗಿ ಪಕ್ಷೇತರರಾಗಿ ಯಾವುದೇ ಪಕ್ಷಕ್ಕೆ ಬೈಂಡ್ ಆಗದೆ ಪಕ್ಷೇತರರಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೋಸ್ಕರ ಒಂದು ಹೋರಾಟದ ಮೊದಲನೇ ಹೆಜ್ಜೆಯಾಗಿ ಇದನ್ನು ನಾವು ತಗೊಂಡಿದ್ದೀವಿ. ಸೊ ಅದೇನು ಅಂತಂದರೆ ನೀವೀಗ ಶಿಕ್ಷಣ ವ್ಯವಸ್ಥೆ ಕಳೆದ 20 ವರ್ಷದಿಂದ ಸ್ವರಗ್ತಾ ಇತ್ತು. ಇದ್ರ ಬಗ್ಗೆ ಯಾವೊಬ್ಬ MLCನೂ ಕೂಡ ಮಾತಾಡ್ತಾ ಇಲ್ಲ ಅಥವಾ ಅದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು, ಸಾಮಾಜಿಕವಾಗಿ ಚರ್ಚೆ ಮಾಡುವಂಥದ್ದು ಇದನ್ನು ಯಾವುದನ್ನು ಕೂಡ ಮಾಡದೇ ಇರೋದರಿಂದ ಇವತ್ತು ವೃಕ್ಷ ಕರ್ನಾಟಕ ಒಬ್ಬ ಅಭ್ಯರ್ಥಿಯಾಗಿ ನನ್ನನ್ನು ನಿಲ್ಲಿಸೋದ್ರ ಮೂಲಕ ಇದನ್ನೊಂದು ಚರ್ಚಾ ವಿಷಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೆ. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಸಹಾಯ ಮಾಡೋದಕ್ಕೆ ಹೊರಟಿದ್ದೆ. ಸೊ ಅಂಥ ಸಮಸ್ಯೆಗಳು ಏನೇನು ಅಂತಂದರೆ, ಈಗ ಖಾಸಗಿ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಉದ್ಯೋಗ ಭದ್ರತೆ ಸಿಗ್ತಾ ಇಲ್ಲ ಒಂದು. ಎರಡನೇದಾಗಿ ಅವರಿಗೆ TWF ಅಂತ ಬರುತ್ತೆ, ಶಿಕ್ಷಕರ ಕಲ್ಯಾಣ ನಿಧಿ, ಅದರಲ್ಲಿ ಮೆಂಬರ್ಶಿಪ್ಪನ್ನು ಕೊಡ್ತಾ ಇಲ್ಲ. ಅಂದರೆ ಇವರು ದುಡ್ಡು ಕಟ್ಟಿರ್ತಾರೆ, ಅದರ ಮೆಂಬರ್ಶಿಪ್ಪನ್ನು ಕೊಡ್ತಾ ಇಲ್ಲ. ಆಮೇಲೆ ಇನ್ನು ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡುವಂಥವ್ರಿಗೆ ಅಲ್ಲಿ ಸುಮಾರು 80% ವೇಕೆಂಟ್ ಇದ್ದಾವೆ, ಪೋಸ್ಟ್ ವೇಕೆಂಟ್ ಇದ್ದಾವೆ, ಹೆಚ್ಚು ವರ್ಕ್ಲೋಡ್ ಅವ್ರ ಮೇಲೆ ಬೀಳ್ತಾ ಇದೆ. ಆಮೇಲೆ ಎರಡನೇದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಅವರಿಗೆ ಪಿಂಚಣಿಯನ್ನು ಇವತ್ತಿನವರೆಗೂ ಮಾಡಿಸೋಕ್ಕಾಗಿಲ್ಲ. ಸುಮಾರು 5 ಜನ ಮೊನ್ನೆ ಬೆಂಗಳೂರಲ್ಲಿ ನಿರಸನ ಕೂತ್ಕೊಂಡಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ನಾರಾಯಣ ಸ್ವಾಮಿ ಅವ್ರನ್ನ ಸೌಜನ್ಯಕ್ಕಾದ್ರೂ ನೋಡೋವಂಥ ಪ್ರಯತ್ನವನ್ನು ಮಾಡದೇ ಇರೋದು ದುರದೃಷ್ಟಕರ ಸಂಗತಿ. ಸೊ ಅದರ ಜೊತೆಗೆ ಕಾಲ್ಪನಿಕ ವೇತನ ಅನ್ನೋದು ಒಂದು ದೊಡ್ಡ ಮಹಾ ಮೋಸ ಆ ಶಿಕ್ಷಕರಿಗೆ ಈ MLCಗಳು ಮಾಡಿರುವಂಥದ್ದು. ಸೊ ಈ ಎಲ್ಲ ಸಮಸ್ಯೆಗಳನ್ನು ಅವರನ್ನು ಬಗೆಹರಿಸಬೇಕು ಅಂತ. ಇನ್ನು ಸರ್ಕಾರಿ ಶಾಲೆಯಲ್ಲಿರುವಂಥ ಶಿಕ್ಷಕರಿಗೆ ಅಲ್ಲೂ ಕೂಡ ಸುಮಾರು 70%ಗಿಂತ ಹೆಚ್ಚು ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ. ಅದ್ರ ಬಗ್ಗೆಯೂ ಕೂಡ ಯಾವುದೇ ಪ್ರಸ್ತಾವನೆ ಮಾಡ್ತಾ ಇಲ್ಲ ಇದ್ದಂಥ MLCಗಳು. ಸೊ ಅದ್ರ ಜೊತೆಗೆ ಅವ್ರದ್ದು ಟೈಮ್ ಬಾಂಡ್ ವಿಚಾರ, ಸೊ ಭಾಳಷ್ಟು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಪ್ರಮೋಷನ್ ಆದಂಥ ಲೆಕ್ಚರರ್ಸ್ ಮತ್ತು ಟೀಚರ್ಸ್ಗಳು. ಆ ಟೈಮ್ ಬಾಂಡನ್ನು ಕೂಡ ಅವ್ರು ಕೊಟ್ಟಕ್ಕಾಗ್ತಾ ಇಲ್ಲ. ವೇತನ ತಾರತಮ್ಯ ಅಗಾಧವಾಗಿದೆ ಕೇಂದ್ರ ಸರ್ಕಾರಿ ನೌಕರರಿಗೂ ಮತ್ತು ಇವ್ರಿಗೂ ಕಂಪೇರ್ ಮಾಡಿದರೆ. ಅದ್ರ ಜೊತೆಗೆ ಅವ್ರದ್ದು ಕೂಡ ಪಿಂಚಣಿ ವ್ಯವಸ್ಥೆ, ಓಲ್ಡ್ ಪೆನ್ಷನ್ ಸ್ಕೀಮ್ಸನ್ನು ಜಾರಿಗೊಳಿಸೋದ್ರಲ್ಲಿ ಇದ್ದಂಥ MLCಗಳು ವಿಫಲರಾಗಿದ್ದಾರೆ. ಸೊ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಈ MLCಗಳು ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದ ನಾವು ಇವರಿಗೆ 3 ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾರಾಯಣ ಸ್ವಾಮಿ ಅವರಿಗೆ. ಈ ಬಾರಿ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಮ್ಮ ವಿಷಯಗಳನ್ನು ಕುರಿತು ಯಾರು ಹೋರಾಟವನ್ನು ಮಾಡ್ತಾರೋ ಅಂಥವನ್ನ ನಾವು ಆಯ್ಕೆ ಮಾಡೋಣ ಅನ್ನೋ ಕೂಗು ಒಕ್ಕೊರಲಿನಿಂದ ಇಡೀ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಸೊ ವೃಕ್ಷ ಕರ್ನಾಟಕ ಕಳೆದ 3 ವರ್ಷದಿಂದ ಅದರ ನೇತೃತ್ವವನ್ನು ವಹಿಸ್ಕೊಂಡು ನಾನು ಸೊ ಇದನ್ನು ಕೋವಿಡ್ ಪ್ಯಾಕೇಜನ್ನು ಶಿಕ್ಷಕರಿಗೆ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಅದ್ರ ಜೊತೆಗೆ TWFಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಿದ್ದೀನಿ ಅವ್ರಿಗೆ ಕೊಡಿಸ್ಬೇಕು ಅಂತವ. ಕಾಲ್ಪನಿಕ ವೇತನ ಪಡ್ಕೊಳ್ಳೋ ವಿಚಾರದಲ್ಲೂ ಕೂಡ ನಾನು ಹೋರಾಟವನ್ನು ಮಾಡಿ ಭಾಗಶಃ ಯಶಸ್ವಿಯಾಗಿದ್ದೀನಿ. ರಾಜ್ಯದ ಗಮನವನ್ನು ಸೆಳೆದಿದ್ದೀವಿ. ಹಲವಾರು ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಇಡೀ ರಾಜ್ಯದಲ್ಲಿ ಚರ್ಚೆಯನ್ನು ಮಾಡೋ ಹಾಗೆ ಮಾಡಿ ಶಿಕ್ಷಣಕ್ಕೆ ಒಂದು ಉತ್ತಮವಾದಂಥ ಸ್ಥಾನವನ್ನು ಕಲ್ಪಿಸಿಕೊಡೋದ್ರಲ್ಲಿ ಭಾಳ ಯಶಸ್ವಿಯಾದಂತಹ ಕೆಲಸವನ್ನು ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೀವಿ ವೃಕ್ಷ ಕರ್ನಾಟಕ ವತಿಯಿಂದ. ಸೊ ಹಾಗಾಗಿ ನಮ್ಮನ್ನು ಗೆಲ್ಲಿಸಿ ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಂದೇಶವನ್ನು ಎಲ್ರಿಗೂ ಕೊಡ್ತಾ ಇದ್ದೀವಿ. ಈ ಬಾರಿಯ ಶಿಕ್ಷಕರ ಮತ ಶಿಕ್ಷಕರಿಗೋಸ್ಕರ. ಸೊ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶಿಕ್ಷಕರಿಗೋಸ್ಕರ ನಾವು ಕೊಡಬೇಕು ಅನ್ನೋ ನಿರ್ಧಾರವನ್ನು ಶಿಕ್ಷಕರು ಮಾಡಿದ್ದಾರೆ. ಇಷ್ಟೊಂದು ವಿಷಯ ವೈ ನಾರಾಯಣಸ್ವಾಮಿ ಅವರಿಗೆ ನಮ್ಮ ಸಹಕಾರ ಇತ್ತು. ನಾನು ಕೋಲಾರ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಸಂಘದ ಇಲ್ಲಿನ ಅಧ್ಯಕ್ಷನಾಗಿ, ವೃಕ್ಷ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷನಾಗಿ ಸಂಪೂರ್ಣವಾಗಿ ಶಿಕ್ಷಕರಿಗಾಗಿ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನ ಪರಿಹರಿಸೋದ್ರ ಸಲುವಾಗಿ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಂತಹ ಶಿಕ್ಷಕರಿಗೆ ಎಲ್ಲ ಥರದ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರುವಂಥ ಲೋಕೇಶ್ ತಾಳಿಕಟ್ಟಿಯವರಿಗೆ ಕೋಲಾರ ಜಿಲ್ಲೆಯ ಪರವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಜಿಲ್ಲಾ ಖಾಸಗಿ ಕಾಲೇಜುಗಳ ಪರವಾಗಿ ಘೋಷಣೆಯನ್ನು ಮಾಡ್ತಾಯಿದ್ದೀವಿ. ಮುನಿಯಪ್ಪ ಎಸ್. ಕೇಳಿ ನೀವು ಏನಾರ ಬೇರೆ ಸಹ ಸಪೋರ್ಟ್ ಮಾಡ್ತಾರೆ ಇಲ್ಲ ನಿಮ್ಮಲ್ಲಿ ಹೊರಟಾಗಿತ್ತು ಇಲ್ಲ ನೋಡಿ. ವೃಕ್ಷದಿಂದ ಅವ್ರ ಮೆಂಬರೇ ಅಲ್ಲದೆ ಇರೋರು ಹೊರಗಡೆ ಹೋಗ್ಬಿಟ್ಟು ನಾನು ವೃಕ್ಷ ಅಂತ ಸುಳ್ಳುಗಳನ್ನು ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ನಮಗೆ ಆ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಮ ಸಮಸ್ಯೆಗಳು ನಮ್ಮ ತಲೆ ಮೇಲೆ ಬಂಡೆ ಥರ ಬೀಳ್ತಾ ಇದ್ದಾವೆ. ಸೊ
ಸೊ ಅವ್ರದ್ದೇನು ನ್ಯಾಯಾಲಯ ನೋಡ್ಕೊಳುತ್ತೆ, ನ್ಯಾಯಾಲಯ ಈಗಾಗಲೇ ಅದ್ರ ಬಗ್ಗೆ ತಡೆ ನೀಡಿ ಅವ್ರಿಗೇನು ಇದು ಮಾಡಬೇಕು ಅದು ಮಾಡಿದೆ. ಸ್ಟಿಲ್ ಅವರು ಒಬ್ಬರೇ ಹೇಳ್ಕೊಂಡು ತಿರುಗಾಡ್ತಾರೆ. ಸೊ ಅದು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದೆ. ನಾವು ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಭಾಳ ನೋವಿನಾಗಿದ್ದಾರೆ. ಆ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವು ಯಶಸ್ವಿನೂ ಕೂಡ ಆಗ್ತಾ ಇದ್ದೀವಿ. ಹಾಗಾಗಿ ಅದು ಭಾಳ ಚಿಕ್ಕ ವಿಷಯ, ಯಾರೋ ಒಬ್ಬ ವ್ಯಕ್ತಿ ಆ ಥರ ಮಾಡ್ತಾರೆ. ಇಡೀ ರಾಜ್ಯ ನಮ್ಮ ಜೊತೆಗಿದೆ. ಅದಕ್ಕೆ ನಿಮ್ಗೆ ಸಾಕ್ಷಿ ಹೇಳಬೇಕು ಅಂದರೆ 5, 8, 9 ಪರೀಕ್ಷೆನ ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದ್ದಾರೆ ಇರ್ಬೋದು, ಅಥವಾ ನೆನ್ನೆ ನಾಮಿನೇಷನ್ಗೆ ಬಂದಂಥ ಬೃಹತ್ ಗಾತ್ರದ ಜನಸಂಖ್ಯೆ ಇರ್ಬೋದು. ಶಿಕ್ಷಕರು ಭಾರಿ ಜನ ಸೇರಿತ್ತು. ಮೊನ್ನೆ ದಾವಣಗೆರೆಯಲ್ಲ ಕೋಲಾರವರೆಗೂ ಬಸ್ಗಳು ಮಾಡ್ಕೊಂಡು ಬಂದು ಸೇರಿತ್ತು. ಭಾರಿ ಜನಸಂಖ್ಯೆ ಸೇರಿತ್ತು. ಸೊ ಅದು ಕೂಡ ಉದಾಹರಣೆ ಆಗುತ್ತೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಸಂಪೂರ್ಣವಾದಂಥ ಬೆಂಬಲ ಸಿಗುತ್ತೆ. ಈ ವೃಕ್ಷ 2 ಅಂತ ಆಗಕ್ಕೆ ಹೋಗಿದ್ರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕೇಸ್ಗಳು ಹಾಕ್ಸೋಕ್ಕಾಗಲ್ಲ. ಆಯಿತು, ಆ ಮಟ್ಟಕ್ಕೆ ಗಟ್ಟಿ ತಂದಲ್ಲಿ ನಾವು ಹೋರಾಟ ಮಾಡ್ತಿರೋ ಸರ್ಕಾರ 2 ಸಂಘ ಗರಿ ತೆಗಿದೆ ಅಂತ ಹೇಳ್ಬೋದು. ಸರ್ಕಾರ ಮುಂದೋಗಿ ಹೇಳೋಕ್ಕೆ ಅವ್ರಿಗೆ ಯಾವುದೇ ಆಧಾರಗಳಿಲ್ಲ. ಯಾರೋ ಒಬ್ಬ ಬಂದ್ಬಿಟ್ಟು ಇಲ್ಲಿ ವೃಕ್ಷ ಅಂದ್ಬಿಡೋದು ವೃಕ್ಷ ಆಗೋಕ್ಕಾಗಲ್ಲ. ಸೊ ವೃಕ್ಷ ತನ್ನದೇ ಆದಂಥ ಇತಿಹಾಸ ಹೊಂದಿದೆ, ತನ್ನದೇ ಆದಂಥ ಸಾಧನಾ ಪಟ್ಟಿನಲ್ಲಿದೆ. ನೀವು ನೋಡಿದ್ದೀರ, ಎಲ್ಲ ಮಾಧ್ಯಮಗಳು ಕೂಡ ವೃಕ್ಷ ಕರ್ನಾಟಕದ ಅಧ್ಯಕ್ಷ ಯಾರು ಲೋಕೇಶ್ ತಾಳ್ಗೇಸ್ತಾರೆ. ರಾಜ್ಯ ಘಟಕದಲ್ಲಿ ಹೊರತುಪಡಿಸಿಲ್ಲ. ಇಲ್ಲ ಸರ್, ಜಿಲ್ಲಾ ಘಟಕದಲ್ಲಿ ಸ್ವಲ್ಪ ಹೊರತುಪಡಿಸಲಾಗಿದೆ. ಇಲ್ಲ, ಇಲ್ಲಿ ಯಾರು 2 ವೃಕ್ಷ ಇಲ್ಲ ಸರ್, ಒಂದೇ ವೃಕ್ಷ ಇರೋದು. ಒಂದೇ ವೃಕ್ಷ. ಇಲ್ಲಿ ಅವ್ರು ಯಾರೋ ಕ್ಯಾಂಪ್ಸ್ನವ್ರು ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ. ಅವ್ರು ಯಾಕೆಂದ್ರೆ ನಾವು ಹೈಯೆಸ್ಟ್ ಪಾಪ್ಯುಲರ್ ಆಗಿದ್ವಲ್ಲ, ನಮ್ಮ ಹೆಸರು ಹೇಳ್ಬಿಟ್ರೆ ಜನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಕ್ಯಾಂಪ್ಸ್ ಅವರು ವೃಕ್ಷ ಅಂತ ಇದು ಈಗ ಕೆಲವರು ನಮ್ಮಲ್ಲೇ ನಮ್ಮ ಜೊತೆಲೇ ಇದ್ರು, ನಮ್ಮ ಜೊತೆಲೇ ಇಟ್ಕೊಂಡು ವೃತ್ತ ಜೊತೆಲೇ ಇಟ್ಕೊಂಡು ಕ್ಯಾಂಪ್ಸ್ ಸಹಾಯ ಮಾಡಲಿಕ್ಕೆ ನಮ್ಮ ಹೆಸರು ಹೇಳ್ಕೊಂಡು ಅಲ್ಲಿ ಹೋಗಿದ್ದಾರೆ. ಯಾರೋ ಒಬ್ಬರು ಇದ್ರು, ಹಂಗಂದ್ ಮಾತ್ರಕ್ಕೆ ಅದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೆಸರು ಸರ್? ನಾಗರಾಜ್.